ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾರಾ ಮುಸ್ಲಿಂ ಅಭ್ಯರ್ಥಿಗಳು? ಈ ಕ್ಷಣದ ಸುದ್ದಿಗಳನ್ನು ನೋಡೋದಾದ್ರೆ ಕಾಂಗ್ರೆಸ್ಗೆ ಮುಸ್ಲಿಂ ಅಭ್ಯರ್ಥಿಗಳು ಟಕ್ಕರ್ ಕೊಡ್ತಾರಾ ಅನ್ನುವಂಥದ್ದು. ಎಲೆಕ್ಷನ್ ಸ್ಪರ್ಧೆ ಫಿಕ್ಸ್. ಎಲೆಕ್ಷನ್ ಸ್ಪರ್ಧೆ ಫಿಕ್ಸ್. ಪಟ್ಟು ಬಿಡದ ಸಾದಿಕ್ ಪೈಲ್ವಾನ್. ದಾವಣಗೆರೆ ಬೈ ಎಲೆಕ್ಷನ್ ಕೈಗೆ ಸಮರದ್ದೇ. ಈ ಮುಸ್ಲಿಮರದ್ದೇ ಟೆನ್ಷನ್ ಆಗೋಗಿದೆ. ನಾಮಪತ್ರ ವಾಪಸ್ ಪಡೆಯಲು ಇಂದೇ ಕಡೆಯ ದಿನ. ಉಪಕರಣದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ವಾಪಸ್ ಪಡೆಯಲ್ಲ ಎಂದಿರೋ ಸಾದಿಕ್. ಕೈ ಅಭ್ಯರ್ಥಿಗಳಿಗೆ ಓಟ್ ಡಿವೈಡ್ ಆಗುವಂತಹ ಟೆನ್ಷನ್ ಇದೆ. ಮುಸ್ಲಿಂ ಮತಗಳೇ ನಿರ್ಣಾಯಕ. ದಾವಣಗೆರೆ ದಕ್ಷಿಣದಲ್ಲಿ ಇನ್ನು ಸಾದಿಕ್ ಪೈಲ್ವಾನ್ ಸೇರಿ ಕಣದಲ್ಲಿದ್ದಾರೆ ಹಲವು ಜನ. ಕೊನೆ ಕ್ಷಣದವರೆಗೂ ಕೂಡ ಬಂಡಾಯ ಶಮನಕ್ಕೆ ಸರ್ಕಸ್ ನಡೀತಾನೆ ಇದೆ ಕಾಂಗ್ರೆಸ್ನಿಂದ. ಶಾಮನೂರು ಕುಟುಂಬದಿಂದ ಮನವೊಲಿಕೆ ಕಾರ್ಯ ಕೂಡ ನಡೀತಾ ಇದೆ. ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿ ಉಳಿದ್ರೆ ಬಿಗ್ ಶಾಕ್. ಉಪಚುನಾವಣೆ ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಫಿಕ್ಸ್ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಈಗ ಮುಸ್ಲಿಮರ ನಾಮಿನೇಷನ್ ನಾಮಪತ್ರ ವಾಪಸ್ ಪಡೆಯೋಕೆ ಇವತ್ತೇ ಕೊನೆಯ ದಿನ. ಯಾರೆಲ್ಲ ನಾಮಿನೇಷನ್ ವಾಪಸ್ ಪಡೀತಾರೆ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ, ಇನ್ನು ಯಾರು ಹಾಗೆ ಉಳಿತಾರೆ, ಕೆರಳಿಸಿದೆ ಮುಸ್ಲಿಮರ ನಡೆ. ಇನ್ನು ತೀವ್ರ ಕುತೂಹಲ ಮೂಡಿಸಿದಂತಹ ಮುಸ್ಲಿಮರ ನಡೆಯ ಬಗ್ಗೆ ಕಾಂಗ್ರೆಸ್ಗೆ ಬಹಳಾನೇ ಟೆನ್ಷನ್ ಆಗಿದೆ. ಯಾಕೆಂದ್ರೆ ಓಟ್ ಡಿವೈಡ್ ಆದ್ರೆ ಕಾಂಗ್ರೆಸ್ನ ಗೆಲುವು ಕಷ್ಟ ಸಾಧ್ಯ. ದಾವಣಗೆರೆ ಬೈ ಎಲೆಕ್ಷನ್ ಕೈಗೆ ಮುಸ್ಲಿಮರದ್ದೇ ಈಗ ಟೆನ್ಷನ್. ನಾಮಪತ್ರ ವಾಪಸ್ ಪಡೆಯೋಕೆ ಇವತ್ತೇ ಕಡೆಯ ದಿನ. ಆದ್ರೆ ಕಣದಲ್ಲಿರುವಂತಹ ಎಷ್ಟು ಅಭ್ಯರ್ಥಿಗಳು ನಾಮಪತ್ರವನ್ನು ವಾಪಸ್ ಪಡೀತಾರೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ಸಾದಿಕ್ ಪೈಲ್ವಾನ್ ಕೂಡ ಹೇಳಿರುವುದು. ಕೈ ಅಭ್ಯರ್ಥಿಗೆ ವೋಟ್ ಡಿವೈಡ್ ಆಗುವಂತಹ ಟೆನ್ಷನ್ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕ. 80%ಗೂ ಹೆಚ್ಚು ಮತಗಳು ಮುಸ್ಲಿಮರದ್ದೇ ಆಗಿದೆ. ಇನ್ನು ಸಾದಿಕ್ ಪೈಲ್ವಾನ್ ಸೇರಿ ಹಲವು ಮುಸ್ಲಿಮರು ಕಣದಲ್ಲಿದ್ದಾರೆ. ಕೊನೆ ಕ್ಷಣದವರೆಗೂ ಬಂಡಾಯ ಶಮನಕ್ಕೆ ಸರ್ಕಸ್ ಮಾಡ್ತಾ ಇದೆ ಕಾಂಗ್ರೆಸ್. ಶಾಮನೂರು ಕುಟುಂಬದಿಂದ ಮನವೊಲಿಕೆಯ ಕಾರ್ಯ ಕೂಡ ಇದೆ. ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿ ಉಳಿದ್ರೆ ಬಿಗ್ ಶಾಕ್ ಅನ್ನೋದು ಫಿಕ್ಸ್. ಉಪಚುನಾವಣೆ ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಇದು ಕುತೂಹಲ ಮೂಡಿಸಿದೆ. ಈಗ ಮುಸ್ಲಿಮರ ನಾಮಿನೇಷನ್ ನಾಮಪತ್ರ ವಾಪಸ್ ಪಡೆಯೋಕೆ ಇವತ್ತೇ ಕೊನೆಯ ದಿನ. ಯಾರೆಲ್ಲ ನಾಮಿನೇಷನ್ ವಾಪಸ್ ಪಡೀತಾರೆ, ಇನ್ಯಾರು ಕಣದಲ್ಲಿ ಉಳಿತಾರೆ ಅನ್ನೋದು ಸದ್ಯಕ್ಕೆ ತೀವ್ರ ಕುತೂಹಲವನ್ನ ಮೂಡಿಸಿದೆ. ದಾವಣಗೆರೆ ಬೈ ಎಲೆಕ್ಷನ್ ರಂಗು ಹಾಗೆ ಮುಂದುವರಿತಾನೆ ಇದೆ. ಅಖಾಡದಲ್ಲಿ ಒಂದು ಕಡೆ ಮುಸ್ಲಿಂ ಅಭ್ಯರ್ಥಿಗಳು, ಇನ್ನೊಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಹಿಂದುಳಿದ ವರ್ಗದ ಅಭ್ಯರ್ಥಿಯನ್ನ, ಸಾಮಾನ್ಯ ಕಾರ್ಯಕರ್ತರನ್ನ ಬಿಜೆಪಿ ಅಖಾಡಕ್ಕೆ ಇಳಿಸಿ ಈಗ ಈ ಎಲೆಕ್ಷನ್ ರಂಗು ಹೆಚ್ಚಾಗ್ತಾ ಇದೆ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಆಲ್ಮೋಸ್ಟ್ ನಿರ್ಣಾಯಕ ಮತಗಳು 80%ಗಿಂತ ಹೆಚ್ಚು ಮತಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಮುಸ್ಲಿಂ ಮತಗಳೇ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಮುಸ್ಲಿಂ ಮತಗಳನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸುವಂತಹ ಮಾತೇ ಇಲ್ಲ. ಇನ್ನು ಇವರಿಗೆ ಇರುವಂತಹ ಟೆನ್ಷನ್ ಅಂದ್ರೆ ಈ ವೋಟ್ಗಳು ಡಿವೈಡ್ ಆಗಿಬಿಟ್ರೆ, ಯಾಕೆಂದ್ರೆ ಸಾದಿಕ್ ಪೈಲ್ವಾನ್ ಸೇರಿ ಈಗ 20 ಜನ ಮುಸ್ಲಿಮರು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಸಾದಿಕ್ ಪೈಲ್ವಾನ್ ಕೂಡ ಪ್ರಬಲ ಮುಸ್ಲಿಂ ಮುಖಂಡ. ಈ ಹಿಂದೆ ಇಷ್ಟು ವರ್ಷಗಳ ಕಾಲವೂ ಕೂಡ ಶಾಮನೂರು ಕುಟುಂಬಕ್ಕೆ ಬೆಂಬಲವನ್ನ ನೀಡ್ತಾ ಶಾಮನೂರು ಶಿವಶಂಕರಪ್ಪನವರನ್ನ ಗೆಲ್ಲಿಸಿಕೊಳ್ತಾ ಬಂದ್ರು ಮುಸ್ಲಿಮರು ಮತ್ತು ಆ ಸಮುದಾಯ. ಆದ್ರೆ ಈಗ ಓಟ್ ಡಿವೈಡ್ ಆಗುವಂತಹ ಟೆನ್ಷನ್ ಶುರುವಾಗಿದೆ. ಸಾದಿಕ್ ಪೈಲ್ವಾನ್ ಕಣದಲ್ಲಿದ್ದಾರೆ. ಕೊನೆ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ಸರ್ಕಸ್ ಮಾಡ್ತಾನೆ ಇದೆ ನಾಮಿನೇಷನ್ನ ಹಿಂಪಡೀಲಿ ಅನ್ನೋದಕ್ಕೆ. ಜೊತೆಗೆ ಮುಸ್ಲಿಮರ ಬೆಂಬಲ ಈ ಬಾರಿಯೂ ಕೂಡ ಕಾಂಗ್ರೆಸ್ ನಿರೀಕ್ಷೆ ಮಾಡ್ತಾ ಇದೆ. ಆದರೆ ಒಂದಷ್ಟು ಮುಸ್ಲಿಂ ಮುಖಂಡರು ಆಲ್ರೆಡಿ ಬಿಜೆಪಿಯನ್ನ ಸೇರಿಯಾಗಿದೆ. ರಾತ್ರೋರಾತ್ರಿ ಬಿಜೆಪಿ ಸೇರಿದ್ರು. ಇನ್ನು ಕೆಲವು ಮುಖಂಡರುಗಳು ತಾವು ಸ್ವತಃ ಪಕ್ಷೇತರರಾಗಿ ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಸೇರಿದಂತೆ ಪಕ್ಷೇತರರಾಗಿ ಕಣಕ್ಕಿಳಿದಿರುವಂತಹ ಮುಸ್ಲಿಂ ಮುಖಂಡರು 20ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಈ ಬಾರಿಯ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಏನಿದೆ ಇದು ಭಾರಿ ಕುತೂಹಲವನ್ನ ಮೂಡಿಸಿದೆ. ಯಾರು ನಾಮಿನೇಷನ್ನ ಹಿಂಪಡಿತಾರೆ ಮತ್ತು ಯಾರು ಕಣದಲ್ಲೇ ಉಳಿತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ. ಇವತ್ತೇ ಕಡೆಯ ದಿನ ನಾಮಿನೇಷನ್ನ ಹಿಂಪಡೆಯೋಕೆ.
ಬಿಡದಂತಹ ಸಾದಿಕ್ ಪೈಲ್ವಾನ್, ನಾವು ಇಷ್ಟು ವರ್ಷಗಳ ಕಾಲ ಶಾಮನೂರು ಕುಟುಂಬಕ್ಕೆ ಬೆಂಬಲವನ್ನ ಸೂಚಿಸ್ತಾ ಬಂದ್ವಿ. ಆದ್ರೆ ಶಾಮನೂರ್ ಅವರು ಇದ್ದಾಗಲೇ ಹೇಳಿದ್ರಲ್ಲ, ಈ ಬಾರಿಯ ಒಂದು ಏನಾದ್ರು ಟಿಕೆಟ್ ಇದ್ರೆ ಅದನ್ನ ನಾನು ಕಂಟೆಸ್ಟ್ ಮಾಡೋದಿಲ್ಲ, ಅದನ್ನ ಅಲ್ಪಸಂಖ್ಯಾತರಿಗೆ ಕೊಡಿಸ್ತೀನಿ, ಮುಸ್ಲಿಂ ಮುಖಂಡರಿಗೆ ಕೊಡಿಸ್ತೀನಿ ಅಂತ. ಆದ್ರೂ ಕೂಡ ಅದು ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮುಸ್ಲಿಮರು ದಾವಣಗೆರೆಯಲ್ಲಿ ಕೆರಳಿರುವಂಥದ್ದು. ಹಾಗಾಗಿ ಬಹುತೇಕ ಮುಸ್ಲಿಂ ಓಟ್ಗಳು ಈ ಬಾರಿ ಕಾಂಗ್ರೆಸ್ಗೆ ಬರೋದು ಬಹಳಾನೇ ಕಷ್ಟ ಇದೆ. ಇನ್ನು ಮುಸ್ಲಿಂ ಮುಖಂಡರೇ ಸ್ವತಃ ಪಕ್ಷೇತರರಾಗಿ ಅಖಾಡಕ್ಕೆ ಇಳಿದಿರೋದ್ರಿಂದ, 20ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ನಾಮಿನೇಷನ್ನ ಸಲ್ಲಿಸಿರೋದ್ರಿಂದ ಈ ಎಲ್ಲ ವಿಚಾರವಾಗಿ ನೋಡಿದ್ರೆ ವೋಟ್ ಡಿವೈಡ್ ಆಗುತ್ತೆ ಅನ್ನುವಂಥ ಟೆನ್ಷನ್ ಕಾಂಗ್ರೆಸ್ಗೆ ಇದ್ದೇ ಇದೆ. ಅದೇ ಕಾರಣಕ್ಕೆ ಮೇಲಿಂದ ಮೇಲೆ ಕಾಂಗ್ರೆಸ್ ಈ ಸಂಧಾನ ಮಾಡೋದಕ್ಕೆ ಮುಂದಾಗ್ತಾನೆ ಇದೆ, ಕೊನೆ ಕ್ಷಣದವರೆಗೂ ಸರ್ಕಸ್ ಮಾಡ್ತಾ ಇದೆ. ಆದರೆ ಸಾದಿಕ್ ಪೈಲ್ವಾನ್ ಕೂಡ ಪಟ್ಟು ಬಿಡದೆ ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಾಪಸ್ ಪಡೆಯೋದಿಲ್ಲ ಅಂತಿದ್ದಾರೆ. ಹಾಗಾಗಿ ದಾವಣಗೆರೆಯ ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಂ ಮತಗಳು ಯಾರಿಗೆ ಅನ್ನೋದು ಭಾರಿ ಕುತೂಹಲವನ್ನ ಮೂಡಿಸಿದೆ. ಇನ್ನು ಇದೇ ಕಡೆಯ ದಿನ ಎಲ್ಲ ನಾಮಿನೇಷನ್ಗಳನ್ನ ಕೂಡ ವಾಪಸ್ ಪಡೆಯೋಕೆ ಕಾಂಗ್ರೆಸ್ನ ತಂತ್ರ ಎಷ್ಟು ಫಲಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ. ಮೆಹಾಟೋನ್ ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.